ಮೇಡಮ್ ಈ ದಿನ ನಾವು 2024-25ನೇ ಸಾಲಿನ ಸಾಮಾಜಿಕ ಪರಿಷದರ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಗ್ರಾಮ ಸಭೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುಳಾ ಅವರಿಗೆ ಸಭೆಪರವಾಗಿ ಸ್ವಾಗತವನ್ನು. ಅದೇ ರೀತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ ಜಾತಪತಿ ಅವರಿಗೆ ಸಭೆಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಸಭೆಯ ಮಾರ್ಗದರ್ಶಿ ಅಧಿಕಾರಿಗಳು ಶ್ರೀ ಗಣೇಶ್ ವೈ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ತೀರ್ಥಹಳ್ಳಿ ಅವರಿಗೆ ಈ ಒಂದು ಸಭೆಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರಿಗೂ ಈ ಒಂದು ಸಭೆಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಸಭೆಯಲ್ಲಿ ಉಪಸ್ಥಿತರಿರುವ ಭಿನ್ನಾಲಿಂಗಿಯ ತಾಲೂಕು ಸಂಯೋಜಕರಾದ ಮಮತಾರವರಿಗೆ ಈ ಒಂದು ಸಭೆಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಸಾಮಾಜಿಕ ಪರಿಶೋಧನಾ ತಂಡದ ಎಲ್ಲಾ ಸಿಬ್ಬಂದಿಗಳಿಗೂ ಈ ಒಂದು ಸಭೆಪರವಾಗಿ ಸ್ವಾಗತ. ಅದೇ ರೀತಿ ಈ ಸಭೆಯ ಕೇಂದ್ರ ಬಿಂದು ಆದಂತಹ ಎಲ್ಲ ಗ್ರಾಮಸ್ಥರಿಗೂ ಸ್ವಾಗತವನ್ನು ಕೋರುತ್ತಾ, ಎಲ್ಲ ರೀತಿಯ ತಾಲೂಕು ಸಂಯೋಜಕರಾದ ಮಮತಾರವರು ಈ ಒಂದು ಸಭೆಗೆ ಪ್ರಾಸ್ತಾವಿಕ ನುಡಿಯೊಂದಿಗೆ ಸಭೆಯನ್ನು ಪ್ರಾರಂಭಿಸಬೇಕಾಗಿ ನಾನು ಈ ಮೂಲಕ ಕೋರುತ್ತೇನೆ. ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಗ್ರಾಮಸ್ಥರೇ, ಇವತ್ತು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆನ ಇವತ್ತು ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಕಳೆದ ವರ್ಷ 2024-25ನೇ ಸಾಲಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಮತ್ತೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಏನೇನು ಕಾಮಗಾರಿಗಳನ್ನ ಮಾಡಿದ್ದಾರೆ, ಅದರಲ್ಲಿ ಏನು ಖರ್ಚು ವೆಚ್ಚಗಳನ್ನ ಮಾಡಿದ್ದಾರೆ, ಆ ಸಂಪೂರ್ಣ ಮಾಹಿತಿನ ಸಭೆಗೆ ಮಂಡಿಸ್ತಾರೆ. ಯಾವ್ದಾದ್ರು ಕಾಮಗಾರಿಗಳು ನಡೆದಿದ್ದು ಹಣ ಪಾವತಿ ಆಗಿವೆ, ಕಳಪೆ ಕಾಮಗಾರಿಗಳೇನಾದ್ರು ಆಗಿವೆ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರ್ಯಾರು ಕೆಲಸಗಳನ್ನ ನಿರ್ವಹಿಸಿದರೆ ಅವರಿಗೆ ಕೂಲಿ ಹಣ ಪಾವತಿ ಆಗಿಲ್ಲ ಅಂತಂದ್ರೆ ನೀವು ಇಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಎಲ್ಲಾ ದಾಖಲಾತಿಗಳನ್ನ ಈ ಒಂದು ಗ್ರಾಮ ಸಭೆಯಲ್ಲಿ ಅಗತ್ಯಪಡಿಸಿದ್ದಾರೆ. ಗ್ರಾಮಸ್ಥರಿಗೆ ಯಾವ್ದಾದ್ರು ಕಾಮಗಾರಿಗಳ ಬಗ್ಗೆ ಅನುಮಾನಗಳೇನಾದ್ರೂ ಇದ್ರೆ ದಾಖಲಾತಿ ಸಹ ಪರಿಶೀಲನೆ ಮಾಡೋದಕ್ಕೆ ನಿಮಗೆ ವಿಶೇಷ ಅಧಿಕಾರನ ನೀಡಿದ್ದಾರೆ. ನಾವು ಸಹ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಕಾಮಗಾರಿಗಳನ್ನ ಕಳೆದ ವರ್ಷ ಮಾಡಿದರೆ ಆ ಕಾಮಗಾರಿಗಳ ದಾಖಲಾತಿ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರ್ಯಾರು ಕೆಲಸಗಳನ್ನ ನಿರ್ವಹಿಸಿದರೆ ಅವರ ಮನೆಗಳನ್ನ ಭೇಟಿ ಮಾಡಿ ಅದರಲ್ಲಿ ಕಂಡು ಬಂದಿರುವಂತಹ ಗುಣಾತ್ಮಕ ಅಂಶಗಳು ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳಿದೆ, ಅದನ್ನು ಸಹ ನಂತರದಲ್ಲಿ ಸಭೆಗೆ ಮಂಡಿಸ್ತೀವಿ. ನೆಕ್ಸ್ಟ್ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಯಾಕೆ ಸಭೆ ಮಾಡ್ತಾರೆ ಅಂತಂದ್ರೆ, ನಾವು ಅನುಷ್ಠಾನ ಇಲಾಖೆ ಅಂತ ಏನ್ ಕರಿತೀವಿ, ಆ ಅನುಷ್ಠಾನ ಇಲಾಖೆ ಗ್ರಾಮ ಪಂಚಾಯತಿ ಆಗಿರೋದ್ರಿಂದ ಇದೊಂದು ಸಭೆ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರ ಹಾಗೂ ಚುನಾಯಿತ ಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಒಂದು ಸಭೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಇವತ್ತಿನ ಸಭೆ ಏನಿದೆ ಅದು ಯೂಟ್ಯೂಬ್ ಲೈವ್ ನಡೀತಾ ಇದೆ. ಅಂದ್ರೆ ಸರ್ಕಾರದಿಂದ ಆದೇಶ ಆಗಿದೆ, ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಾಗುತ್ತೆ ಅನ್ನೋದನ್ನ ಯಾರು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನೋಡೋದಕ್ಕೆ ಅವಕಾಶ ಆಗ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಏನಿದೆ ಅದು ಯೂಟ್ಯೂಬ್ ಲೈವ್ ನಡೀಬೇಕು ಅಂತ ಸರ್ಕಾರದ ಆದೇಶ ಇರೋದ್ರಿಂದ ಅದರ ಪ್ರಕಾರ ಯೂಟ್ಯೂಬ್ ಲೈವ್ ಸಹ ನಡೀತಾ ಇದೆ. ಇದ್ರ ಜೊತೆಯಲ್ಲಿ ಈ ವರ್ಷ ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ವತಿಯಿಂದ ರಾಜ್ಯ ಹಣಕಾಸು ಆಯೋಗ ಅಂತ ಒಂದು ಯೋಜನೆ ಇದೆ. ಆ ಯೋಜನೆ ಅಡಿಯಲ್ಲಿ ಕಳೆದ 2020-21ನೇ ಸಾಲಿನ 24-25ನೇ ಸಾಲಿನವರೆಗೆ ಏನೇನು ಕಾಮಗಾರಿಗಳನ್ನ ಮಾಡಿದ್ದಾರೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ಅದನ್ನು ಸಹ ನಿಮ್ಮ ಕರಪತ್ರದಲ್ಲಿ ಅಳವಡಿಸಿದ್ದಾರೆ. ನಂತರದಲ್ಲಿ ಏನೇನು ಕಾಮಗಾರಿಗಳನ್ನ ಮಾಡಿದ್ದಾರೆ ಅದನ್ನು ಸಭೆಗೆ ಮಂಡಿಸ್ತಾರೆ. ಅದರಲ್ಲೂ ಸಹ ಯಾವ್ದಾದ್ರು ಕಾಮಗಾರಿಗಳು ಆಗಿ ಹಣ ಪಾವತಿ ಏನಾದ್ರು ಆಗಿದ್ರೆ, ಕಳಪೆ ಕಾಮಗಾರಿಗಳೇನಾದ್ರು ಆಗಿದ್ರೆ ಅದನ್ನು ಸಹ ನೀವು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಇದಿಷ್ಟು ಇವತ್ತಿನ ಸಭೆಗೆ ಸಂಬಂಧಪಟ್ಟಂತೆ.
ಇನ್ನು ಅನುಪಾಲನ ವರದಿ ಅಂತ ನಾವು ಕರಿತೀವಿ. ಅನುಪಾಲನ ವರದಿ ಅಂತಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹಿಂದೆ ಏನು ಸಭೆಗಳು ಆಗಿತ್ತು ಅದರಲ್ಲಿ ಯಾವ್ದಾದ್ರು ಸಣ್ಣ ಪುಟ್ಟ ನ್ಯೂನತೆಗಳೇನಾದ್ರು ಕಂಡು ಬಂದಿದ್ರೆ ಗ್ರಾಮ ಪಂಚಾಯತಿಯವರಿಗೆ ವರದಿಗಳನ್ನ ನೀಡೋದಿರ್ತೀವಿ. ಆ ವರದಿಗೆ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯತಿಯಲ್ಲಿ ಅಡಾಕ್ ಕಮಿಟಿ ಅಂತ ಒಂದು ಸಮಿತಿ ಇದೆ. ಇಲ್ಲಿ ಏನು ನ್ಯೂನತೆಗಳು ಕಂಡು ಬಂದಿರುತ್ತೆ ಅದನ್ನ ಅಡಾಕ್ ಕಮಿಟಿಗೆ ಸಬ್ಮಿಟ್ ಮಾಡ್ತಾರೆ. ಅಲ್ಲಿ ಏನು ನಡವಳಿ ಆಗಿರುತ್ತೆ ಅದನ್ನು ಸಹ ಇವತ್ತಿನ ಸಭೆಯಲ್ಲಿ ತಿಳುವಳಿನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಇವತ್ತಿನ ಸಭೆಗೆ ಸಂಬಂಧಪಟ್ಟಂತೆ. ಕಳೆದ ವರ್ಷ ಇವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ನ್ಯೂನತೆಗಳು ಕಂಡು ಬಂದಿರಲಿಲ್ಲ. ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ನ್ಯೂನತೆಗಳು ಕಂಡು ಬಂದಿರಲಿಲ್ಲ. ಸೊ ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಳೆದ ವರ್ಷ ನಿಮ್ಮ ಏನು ಕಾಮಗಾರಿಗಳನ್ನ ಮಾಡಿದರೆ ನರೇಗಾ ಯೋಜನೆಯಡಿ 15ನೇ ಹಣಕಾಸು ಯೋಜನೆಯಡಿ ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ವತಿಯಿಂದ ಏನೇನು ಕಾಮಗಾರಿಗಳನ್ನ ಮಾಡಿದ್ದಾರೆ ಅದನ್ನ ಸಭೆಗೆ ಮಂಡಿಸ್ತಾರೆ ಗ್ರಾಮ ಪಂಚಾಯತಿಯವರು. ಇದರಲ್ಲಿ ಯಾವ್ದಾದ್ರು ಕಾಮಗಾರಿಗಳ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಏನಾದ್ರು ಇದ್ರೆ ಪ್ರತಿಯೊಬ್ಬರಿಗೂ ಸಹ ಕರಪತ್ರಗಳನ್ನ ನೀಡಿದ್ದಾರೆ. ಅದರಲ್ಲಿ ನೀವು ಟಿಕ್ ಮಾಡಿ ಇಟ್ಕೋಬಹುದು. ನಂತರದಲ್ಲಿ ಅವರು ಕಾಮಗಾರಿಗಳನ್ನ ಏನು ಓದಿ ಹೇಳ್ತಾರೆ ಅದಾದ್ಮೇಲೆ ನೀವು ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರುತ್ತೆ. ಇದಿಷ್ಟು ಇವತ್ತಿನ ಸಭೆಗೆ ಸಂಬಂಧಪಟ್ಟಂತೆ ಕಾಮಗಾರಿಗಳನ್ನ ಓದಬೇಕು ಅಂತ ಗ್ರಾಮ ಪಂಚಾಯತಿಯವರನ್ನ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್ ಫೋರಂ ಇದೆಯಾ ಈಗ ಸರ್? ಸಿಬ್ಬಂದಿಗಳು ಬಿಟ್ಟು ಬೇರೆ ಯಾರು? ಜನ ಇದ್ದಾರೆ ಪ್ರಚಾರ ಎಲ್ಲ ಮಾಡ್ತಿದ್ವಿ. ಆಕ್ಚುಲಿ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಫೋರಂ ಇರೋದಿಲ್ಲ. ಇದು ಸಾಮಾಜಿಕ ಪರಿಶೋಧನಾ ಸಭೆ ಆಗಿಬಿಟ್ಟು ಫೋರಂ ಇಲ್ಲ ಅಂತ ಮಾಡ್ಬೋದು. ಅದೇ ಮೈಕ್ ಅನೌನ್ಸ್ಮೆಂಟ್ ಹಾಕಿದ್ದಾರೆ, ಅವನಿಗೆ ಭಾಷಣ ಬರಲಿಲ್ಲ. ಯಾರು ಹಾಕಿದ್ದಾರೆ ಏನು ಹೇಳ್ತಾರ ಅದಕ್ಕೂ ಜನ ಇರ್ತಾರೆ. ಅದಕ್ಕೂ ಇದಕ್ಕೆ ಸಾಮಾಜಿಕ ಪರಿಶೋಧನಾ ಇದು ಅಂದ್ರೆ ನಾವು ಇದರಲ್ಲಿ ಯಾವ್ದು ನಾವು ಕಾಮಗಾರಿ ಇವೆಲ್ಲ ಮಾಡಿದ್ವಿ. ಆಗಿರೋ ಕಾಮಗಾರಿನ ಸಭೆಗೆ ಓದಿ ಹೇಳ್ತೀವಿ. ಆಮೇಲೆ ಅಲ್ಲಿನಾದ್ರು ಡೌಟ್ ಸ್ವಲ್ಪ ರೂಪ್ ಹೋಗ್ತಿಲ್ಲ ಬೇರೆ ಸಭೆಗೆ ಎಲ್ಲ ಮಾಡ್ಬೋದು, ಚರ್ಚೆ ಮಾಡ್ಬೋದು. ಅಲ್ಲ ಅವ್ರಿಗೆ ಡೌಟ್ ಯಾಕಂದ್ರೆ ಕರ ಹೋಗ್ತಾ ಇಲ್ಲ ಅಂದ್ರೆ ಹಂಚಿದಿಲ್ಲ ಅಂದ್ರೆ ಅನೌನ್ಸ್ಮೆಂಟ್ ಆಗಿದೆ. ಕೇಳಿ